ಅಮ್ಮ ರೆಡಿ ಆಗ್ತಿದ್ಯಾ? ನೋಡಿಲ್ಲಿ ದೂರ ಪಯಣ. ತುಂಬ ಕಡೆ ಹೋಗ್ಲಿಕ್ಕೆ. ಹೌದಾ? ಓಕೆ. ಹಳಿ ಖಾರ ಆಗಿ ಸರಿ ನೀರು ಕುಡ್ತಿದ್ದಲ್ಲಿ. ಮಕ್ಳು ಯಾರು ನೀರು ಕುಡಿಯಲ್ಲ ನೋಡಿ, ಈ ತರ ಖಾರ ತಿನ್ಸಿ ನೀರು ಕುಡಿಸ್ಬೇಕು ಅಲ್ಲ ಅಜ್ಜಿ? ಅಂದ್ರೆ ಚಿಪ್ಸ್ ತಿನ್ಸ್ಬಾರ್ದು, ಖಾರ ನೆಕ್ಸಿ ನೀರು ಕುಡಿಸ್ಬೇಕು, ನೀರು ಕುಡಿದ ಮಕ್ಕಳಿಗೆ ಅಂತ. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸಿದ್ದೀನಿ. ಇಲ್ಲಿ ಮಂಗಳೂರಲ್ಲಿ ಓರ್ವ ಮಾರಿಗುಡಿ ಅಂತೇಳಿ ಇದು ಫೇಮಸ್ ಒಂದು ಟೆಂಪಲ್. ಇಲ್ಲಿ ಯಾವಾಗಲೂ ವರ್ಷಾವಧಿ ಜಾತ್ರೆ ಅಂತೇಳಿ ಆಗ್ತಾ ಇರ್ತದೆ. ನಾವು ಕೂಡ ಜಾತ್ರೆಗೆ ದೇವಿ ದರ್ಶನ ತಗೊಳ್ಳೋಣ ಅಂತೇಳಿ ಬಂದ್ವಿ. ಇಲ್ಲಿ ಅಂಗಡಿಗಳಂತೂ ತುಂಬ ಚೆಂದ ಚೆಂದ ಅಂಗಡಿಗಳಿದ್ವು. ಹಾಗೆ ಟೆಂಪಲ್ಗೆ ಹೋಗುವಾಗ ನಾವು ಸೀದಾ ಹೋದ್ವಿ, ಏನು ಅಂಗಡಿ ಎಲ್ಲ ನೋಡಲಿಲ್ಲ. ಏನೇನು ಶಾಪ್ ಇದ್ದಾವೆ, ಏನೇನಿದ್ದಾವೆ ಜಾತ್ರೆಯಲ್ಲಿ ಅಂತೇಳಿ ನೋಡಲಿಲ್ಲ. ಇಲ್ಲಿ ಮುಂದೆ ನನ್ನ ಮಗ ಹೋಗ್ತಾ ಇದ್ದ, ಆಮೇಲೆ ನಾನು ಮುಂದೆ ಬಂದೆ. ಹಾಗೆ ಬಂದು ದೇವರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಇಬ್ಬರು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಒಳಗೆ ಕ್ಯಾಮ್ರಾ ಅಲೌಡ್ ಇರಲಿಲ್ಲ, ಹಾಗಾಗಿ ನಮಗೆ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ, ಒಳಗೆ ವಿಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ. ಹಾಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. ತುಂಬ ಒಂದು ಪವರ್ಫುಲ್ ದೇವ್ರು ಅಂತ ಹೇಳ್ಬೋದು. ಮತ್ತು ತುಂಬ ಚೆಂದ ಕೂಡ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಕಡೆ. ಮತ್ತು ಜಾತ್ರೆ ಅಂತೂ ಎಷ್ಟು ನೋಡಿದಷ್ಟು ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಜಾತ್ರೆ ಇತ್ತು. ಆದರೂ ನಾನು ಈಗ ಹೋಗುವಾಗ ನಾವು ಫಸ್ಟ್ ದೇವಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಒಳಗೆ ಹೋದ್ವಿ. ಹಾಗೆ ಜಾತ್ರೆ ಕಡೆ ಏನು ಹೋಗಲಿಲ್ಲ, ರಿಟರ್ನ್ ಬರುವಾಗ ಹೋದ್ರಾಯ್ತು ಅಂತೇಳಿ ಹಾಗೆ ಬಂದ್ವಿ. ನನ್ನ ಮಗ ಕೂಡ ಬಂದ, ಹಾಗೆ ಇಬ್ಬರು ಕೂಡ ಹೋಗಿ, ಮಗಳು ಕೂಡ ಬರಬೇಕಿತ್ತು, ಮಗು ಚಿಕ್ಕದಲ್ವ, ಅಲ್ಲಿ ಜಾತ್ರೆಯಲ್ಲಿ ರಶ್ ಆಗ್ತದೆ ಅಂತೇಳಿ. ಮತ್ತು ಇನ್ನೊಂದು ಮಗು ಕೂಡ, ದೊಡ್ಡ ಮಗು ಕೂಡ, ಅವಳು ಬಿಡೋದಿಲ್ಲ, ಅವಳು ಸುಮ್ಮನೆ ಕೂಡ ಇರೋದಿಲ್ಲ, ಹಾಗೆ ಕಿರಿಕಿರಿ ಮಾಡ್ತಾಳೆ ಅಂತ ಹೇಳಿ, ಜಾತ್ರೆಯಲ್ಲಿ ನುಗ್ಗಲಾಗ್ತದೆ ಅಂತ ಹೇಳಿ ಅವಳನ್ನು ಕೂಡ ಕರ್ಕೊಂಡು ಹೋಗಲಿಲ್ಲ. ನಾನು ಇಲ್ಲಿ ನನ್ನ ಮಗ ಇಬ್ಬರೇ ಹೋದದ್ದು. ಹಾಗೆ ಇಲ್ಲಿ ಜಾತ್ರೆಯಲ್ಲಿ ಎಂಥ ಐಟಮ್ ಅಂದರೆ ತುಂಬ, ಇಲ್ಲಿ ಗರಂ ಮಸಾಲ ಐಟಮ್ಗಳು ತುಂಬ ಇತ್ತು. ತುಂಬ ಅಂದರೆ ಕಣ್ಣು ನೋಡಲಿಕ್ಕೆ ಸಾಕಾಗೋದಿಲ್ಲ, ಅಷ್ಟು ಒಂದು ತುಂಬ ಐಟಮ್ಗಳು. ಏನು ಬೇಕಿತ್ತು ನಮಗೆ ಎಲ್ಲ ಐಟಮ್, ಏನು ಸಿಗದೇ ಇರೋವಂಥ ಐಟಮ್ ಎಲ್ಲ ಸಿಗ್ತಿತ್ತು. ಹಾಗೆ ಎಲ್ಲ ಐಟಮ್ ಕೂಡ ಇತ್ತು ಇಲ್ಲಿ. ನಮಗೆ ಚಕ್ಕೆ, ಲವಂಗ, ದಾಲ್ಚಿನ್ನಿ ಯಾವ ಥರ ಬೇಕೋ ಆ ಥರ ಇತ್ತು. ಇಲ್ಲಿ ಬಟ್ಟೆ ಶಾಪ್ ಅಂತೂ ಹೇಳೋಕ್ಕಾಗ್ತಿರೋದು, ಅಷ್ಟಷ್ಟು ಒಳ್ಳೊಳ್ಳೆ ಬಟ್ಟೆಗಳು ಮತ್ತು ಫ್ಯಾನ್ಸಿ ಬಟ್ಟೆಗಳು, ತುಂಬ ಒಳ್ಳೊಳ್ಳೆ ಬಟ್ಟೆಗಳು, ಕಲರ್ಸ್ ಅಂತೂ ಕಲೆಕ್ಷನ್ ತುಂಬ ಇತ್ತು. ಹಾಗೆ ತುಂಬ ಕಲೆಕ್ಷನ್ ಎಲ್ಲ ಇತ್ತು. ಮತ್ತು ಈಚೆ ಕಡೆ ಬಂದೆ, ಇಲ್ಲಿ ಕ್ಲಿಪ್ಪು, ಬಳೆಗಳೆಲ್ಲ ತುಂಬ ಇದ್ವು. ಮತ್ತು ಎಷ್ಟು ಐಟಮ್ ತೊಗೊಂಡ್ರು ಕೂಡ ಸಾಕಾಗೋದಿಲ್ಲ. ಐಟಮ್ ತೊಗೊಳೋದಕ್ಕಿಂತ ನೋಡಿಯೇ ಸಾಕಾಗ್ತದೆ, ಏನು ತೊಗೋಬೇಕು ಏನು ಬಿಡಬೇಕಂತೇಳಿ ಕನ್ಫ್ಯೂಸ್ ಆಗ್ತದೆ, ಅಷ್ಟು ಐಟಮ್ಗಳಿತ್ತು. ಚೆಂದ ಚೆಂದ ಇತ್ತು ಎಲ್ಲ ಐಟಮ್ಗಳು. ಜಾತ್ರೆ ಇಲ್ಲಾಂದರೆ ಸ್ವಲ್ಪ ಸ್ಪೆಷಲಾಗಿ ಬರ್ತದಲ್ಲ ಮಾಮೂಲಿ, ಇಲ್ಲಿ ನಮಗೆ ಅಂಗಡಿಯಲ್ಲಿ ಸಿಗದೇ ಇರೋದು. ಜಾತ್ರೆಯಲ್ಲೆಲ್ಲ ಚೆಂದ ಮಾಡಿ ಒಳ್ಳೆ ಸಿಗ್ತದೆ ಕಲೆಕ್ಷನ್ ಎಲ್ಲ. ಮತ್ತು ಎಲ್ಲ ಐಟಮ್ ಎಲ್ಲ ಥರದ್ದು ಇತ್ತು, ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗ್ತಿರಲಿಲ್ಲ, ಅಷ್ಟು ಒಂದು ಜಾತ್ರೆಯಲ್ಲಿ ಐಟಮ್ಗಳು ಬಂದಿತ್ತು. ಹಾಗೆ ಅಲ್ಲಿ ನೋಡಿ ನಮಗೆ ಬೇಕಾಗಿದ್ದನ್ನು ನಾನು ತಗೊಂಡೆ. ಆಮೇಲೆ ಮಗಳಿಗೆ ಏನಾದರೂ ಕ್ಲಿಪ್, ಅದು ಬಳೆ ಅಂಥದ್ದು ಅಷ್ಟು ತಗೊಂಡೆ, ಬೇರೆ ಏನು ತಗೊಳ್ಳಿಲ್ಲ. ಹಾಗೆ ಚೆಂದ ಐಟಮು, ಹೊಸ ಡಿಸೈನ್ ಎಲ್ಲ ಇತ್ತು. ಹಾಗೆ ಜಾತ್ರೆ ಒಮ್ಮೆ ಎಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲಿ ಪಾತ್ರೆಗಳಿತ್ತು, 20 ರೂಪೀಸ್ಗೆ ಯಾವುದಾದ್ರೂ ಪಾತ್ರೆ ತೊಗೋಬೋದಿತ್ತು. ಹಾಗೆ ತುಂಬ ಐಟಮ್ ಎಲ್ಲ ಇತ್ತು. ಮತ್ತು ಜಾತ್ರೆಯಲ್ಲಿ ನೂಕುನುಗ್ಲು ಇರ್ತದಲ್ವ, ಆ ಥರ ಇತ್ತು. ಅಷ್ಟು ಜಾಸ್ತಿ ಇನ್ನೂ ನಾವು ಹೋದ ಟೈಮಲ್ಲಿ ಮಧ್ಯಾಹ್ನ ಆಗಿತ್ತು, ಹಾಗೆ ಅಷ್ಟೊಂದು ರಶ್ ಇರಲಿಲ್ಲ. ಮತ್ತು ಸಾಯಂಕಾಲ ಆಗುವಾಗ ತುಂಬ ರಶ್ ಆಗ್ತಿತ್ತು. ನಾವು ಅದಕ್ಕೆ ಬೇಗ ಹೋಗಿ ಬರೋಣ ಅಂಥೇಳಿ ಒಂದು ಮಧ್ಯಾಹ್ನ ಟೈಮಿಗೆ ಹೋದ್ವಿ. ಊಟ ಎಲ್ಲ ಮುಗಿದ ಮೇಲೆ ಹೋದ್ವಿ ನಾವು. ಊಟ ಇತ್ತಲ್ಲಿ ಆ್ಯಕ್ಚುಲಿ, ಆದರೆ ನಾವು ಮನೆಯಲ್ಲೇ ಊಟ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ ಮತ್ತೆ ಹೋದದ್ದು. ಆಗ ಅಲ್ಲಿ ತುಂಬ ರಶ್ಶಲ್ಲಿ ಕಾಯಬೇಕಾಗ್ತದೆ, ಮತ್ತು ನೂಕುನುಗ್ಲು ಇರ್ತದೆ ಅಂತೇಳಿ ನಾವು ಹಾಗಾಗಿ ಹೋಗಲಿಲ್ಲ ಮಧ್ಯಾಹ್ನ ಟೈಮಿಗೆ. ಸ್ವಲ್ಪ ಊಟ ಎಲ್ಲ ಮುಗಿದ ನಂತರ ಹೋದದ್ದು. ಹೋಗಿ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ಜಾತ್ರೆ ಎಲ್ಲ ನೋಡ್ಕೊಂಡ್ವಿ. ಜಾತ್ರೆಯಲ್ಲಿ ನೋಡಿಕೊಂಡು ಆರಾಮ ಬಂದ್ವಿ. ಪಾತ್ರೆಗಳಂತೂ 20 ರೂಪೀಸ್ಗೊಂದು ಯಾವ್ದು ಬೇಕಿದ್ದು ತೊಗೋಬೋದಿತ್ತು. ಮತ್ತು 100 ರೂಪೀಸ್ಗೊಂದು, ಅದನ್ನು ಕೂಡ ಯಾವ ಬೇಕಿದ್ದು ತೊಗೋಬೋದಿತ್ತು. ಹಾಗೆ ಸ್ವಲ್ಪ ನೋಡಿಕೊಂಡೆ, ಜಾತ್ರೆಯಲ್ಲಿ ನೋಡಿಕೊಂಡು ಮತ್ತೆ ಹೋಗೋಣ ಅಂತೇಳಿ ಹೋದ್ವಿ.
ಮತ್ತು ಗೋಬಿ ಪಾನಿಪುರಿ ಎಲ್ಲ ತಿಂದ್ವಿ. ನಾನು ಇದು ಅದು ಕ್ಲಿಪ್ ತಗೊಳ್ಳಿಲ್ಲ. ಹಾಗೆ ಇಲ್ಲಿ ತುಂಬ ಶಾಪ್ ಇತ್ತಲ್ವ, ಯಾವುದಕ್ಕೆ ಹೋಗ್ಬೇಕು ಯಾವಾಗ ಒಮ್ಮೆ ನೋಡ್ಕೊಂಬರೋಣ ಅಂತೇಳಿ ಕನ್ಫ್ಯೂಸಲ್ಲಿತ್ತು. ಆದರೂ ಕೂಡ ಒಮ್ಮೆ ನೋಡ್ಕೊಂಡು ಬರೋಣ. ಬಾಟಲ್ ಅಂತೂ ತುಂಬ ಚೆನ್ನಾಗಿತ್ತು, ನೀರಿನ ಬಾಟ್ಲ್ ಬೇಕಿತ್ತು. ನೋಡಿದೆ, ತುಂಬ ಚೆನ್ನಾಗಿತ್ತು. ಆದರೆ ಅದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಮತ್ತು ಕ್ವಾಲಿಟಿ ಇರಲಿಲ್ಲ. ಅದು ತುಂಬ ಚೆಂದ, ನೋಡಲಿಕ್ಕೆ ತುಂಬ ಚೆಂದ ಇತ್ತು, ಆದರೆ ಕ್ವಾಲಿಟಿ ಇರಲಿಲ್ಲ. ಅದಕ್ಕೆ ಬೇಡ ಅಂತ ಹೇಳಿ ಬಿಟ್ಟು ಮತ್ತೆ ಬೇರೆ ಏನು ಐಟಮ್ ಇದೆ ಅಂತ. ಆದರೆ ಒಂದು ಜಾತ್ರೆ, ಹುಡುಗಿಯರಿಗೆ ಅಲ್ಲಿ ಜಾತ್ರೆ ಅಂದರೆ ತುಂಬ ಖುಷಿ ಅಲ್ವಾ. ಮತ್ತು ಏನು ಪರ್ಚೇಸ್ ಮಾಡದಿದ್ರು ಕೂಡ ಒಂದು ನೋಡಲಿಕ್ಕೆ ಅಂತ ತುಂಬ ಇರ್ತದೆ. ಹಾಗೆ ಏನಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಹೋದೆ. ನಮಗೇನು ಬೇಡ ಅಂದರೂ ಕೂಡ ಕೆಲವು ಸರಿ ನೋಡಿ ಇಷ್ಟ ಆಗುವಾಗ ತೊಗೊಂಡ್ಬಿಡ್ತೀವಿ. ಆ ಥರ ನನಗೆ ಇಷ್ಟ ಆಗಿದ್ದು ಒಂದೆರಡು ಐಟಮ್ ತಗೊಂಡೆ. ಅದೇ ಬಿಟ್ಟರೆ ನೋಡಲಿಕ್ಕಂತೂ ನನಗಂತೂ ತುಂಬ ಇಷ್ಟ. ಶಾಪಿಂಗ್ ಅಂತೂ ತುಂಬ ಇಷ್ಟ ನೋಡಲಿಕ್ಕೆ. ಹಾಗೆ ಏನಿದೆ, ಏನು ಹೊಸ ಐಟಮ್ ಬಂದಿದೆ ಅಥವಾ ಏನು ಕಲೆಕ್ಷನ್ ಇದೆ ಅಂತೇಳಿ ನೋಡಲಿಕ್ಕೆ ತುಂಬ ಇಷ್ಟ. ಹಾಗೆ ಹೋಗಿ ನಮ್ಮ ಆದನಿಗೆ ಕ್ಲಿಪ್ ಅದು ತಗೊಂಡು ಮಗಳಿಗೆ ಒಂದೆರಡು ಕ್ಲಿಪ್ ತಗೊಂಡೆ. ಈ ಥರ ಡಿಸೈನ್ ಅಂತೂ ಸೂಪರ್ ಡಿಸೈನ್ ಬಂದಿದೆ. ಅದು ಇರ್ತದೆ ಕೂಡ, ನಾಳೆ ಇನ್ನೂ ಒಂದೆರಡು ದಿನ ಇರಬೇಕು. ಹಾಗೆ ಫ್ರೈಡೇ ಸ್ಯಾಟರ್ಡೇವರೆಗೂ ಇರಬೇಕು ಜಾತ್ರೆ. ಹಾಗೆ ಇರ್ತದೆ, ಹಾಗೆ ಪ್ರಾಬ್ಲಮ್ ಇಲ್ಲ. ಯಾರಾದರೂ ಹೋಗಲಿಕ್ಕೆ ಆಗದಿದ್ದವರು ಹೋಗಿ ಬನ್ನಿ. ಮತ್ತು ಜಾತ್ರೆಯಲ್ಲಿ ಎರಡು ಕಣ್ಣು ಸಾಕೋದಿಲ್ಲ, ಅಲ್ಲಿ ಅಷ್ಟು ಚೆಂದ ಐಟಮ್ ಎಲ್ಲ ಇತ್ತು. ರೋಡ್ ಸೈಡ್ ಎಲ್ಲ ಅಂಗಡಿಗಳೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಗೋಬಿ ಪಾನಿಪುರಿ ಅಂಗಡಿ ಎಲ್ಲ ಇತ್ತು. ಗೋಬಿ ಚೆನ್ನಾಗಿತ್ತು, ಆದರೆ ಪಾನಿಪುರಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗೆ ಒಂದು ತಿನ್ಕೊಂಡು ಹೊರಟಿದ್ದು ನಮಗೆ ತರಕಾರಿ ಎಲ್ಲ ಪರ್ಚೇಸ್ ಆಗಬೇಕಿತ್ತು. ತರಕಾರಿ ಖಾಲಿಯಾಗಿತ್ತು. ಹಾಗೆ KPN ಫ್ರೆಶ್ಗೆ ಹೋಗೋಣ ಅಂತೇಳಿ ಹೋದ್ವಿ. ಇಲ್ಲಿ ನಮ್ಮೂರು ಜಾತ್ರೆ ಹೇಗಿರ್ತದೆ ಅಂತೇಳಿ ನೋಡಿ, ಮತ್ತು ಹೇಗೆಲ್ಲ ಒಂದು ಅಂದಾಜು ಇರ್ತದಲ್ವ. ಎಲ್ಲ ಕಡೆ ಇರೋ ಜಾತ್ರೆಯಲ್ಲಿ ಹೀಗೇನೆ ಇರೋದು, ಆದರೆ ಕೆಲವು ಊರಲ್ಲಿ ಕೆಲವು ಕಡೆ ಹೀಗೇನೆ ಇರ್ತದಲ್ವ. ಇಲ್ಲಿ ನಮ್ಮ ಮಂಗಳೂರಲ್ಲಿ ಹೇಗಿರ್ತದೆ ಅಂತ ಹೇಳಿ ನೋಡಿ. ತುಂಬ ಚೆಂದ ಅಂಗಡಿಗಳೆಲ್ಲ ಇದ್ವು. ಹಾಗೆ ಮತ್ತು ಇಲ್ಲಿ ನೋಡಿ ಎಷ್ಟು ಚೆಂದ ಐಟಮ್ಗಳಿದ್ದಾವೆ. ಏನು ತಗೊಂಡ್ರು 10 ರೂಪಾಯಿ ಇತ್ತು. ಹಾಗೆ ಏನು ಐಟಮ್ ತಗೊಂಡ್ರು ಕೂಡ 10 ರೂಪಾಯಿ ಅಷ್ಟೇ. ಹಾಗೆ ಸ್ವಲ್ಪ ತಗೊಂಡೆ. ಮಗುವಿಗೆ ಬೇಕಾಗಿರುವಂಥದ್ದು ಕ್ಲಿಪ್ಪು, ಬಳೆಗಳಂಥದ್ದು ಅಂಥದ್ದಷ್ಟು ತಗೊಂಡೆ, ಬೇರೆ ಏನು ತಗೊಳ್ಳಿಲ್ಲ. ಮತ್ತು ನಮಗೆಲ್ಲ ಆಲ್ಮೋಸ್ಟ್ ಇರ್ತದಲ್ವ, ಮತ್ತು ನಮಗೆ ಎಂಥ ಅವಶ್ಯಕತೆ ಇರಲ್ಲ. ತೊಗೊಂಡ್ರೆ ಒಂದೆರಡು ಕ್ಲಿಪ್ ತೊಗೋಬೇಕು ಅಷ್ಟೇ. ಬಿಟ್ಟರೆ ಬ್ಯಾಗ್, ಪರ್ಸ್, ಮೊಬೈಲ್ ಎಲ್ಲವೂ ನಮ್ಮ ಹತ್ರ ಇರ್ತದಲ್ವ. ಮತ್ತು ಏನು ಪರ್ಚೇಸಿಂಗ್ ಇರ್ತದೆ ಹೇಳಿ. ನೋಡ್ಲಿಕ್ಕೆ ಒಂದು ಇಷ್ಟ, ಅದಕ್ಕೋಸ್ಕರ ನಾನು ಜಾತ್ರೆ ಒಳಗೆ ಹೋದೆ. ನನಗೇನು ಇಲ್ಲದಿದ್ದರೂ ಕೂಡ, ನಾನು ಏನು ಪರ್ಚೇಸ್ ಮಾಡಿದ್ರು ಕೂಡ ನಾನು ಒಂದು ಕ್ಲಿಪ್ ಆದರೂ ಪರ್ಚೇಸ್ ಮಾಡಿ ಹೋಗಿ ಬರ್ತೇನೆ ಜಾತ್ರೆ ಒಳಗೆ. ಅಷ್ಟು ನನಗೊಂದು ಇಷ್ಟ. ಹಾಗೆ ತುಂಬ ಬಿಸಿಲು ಕೂಡ ಇತ್ತು, ತುಂಬ ಬೆವರ್ತಾ ಇತ್ತು. ಹಾಗೆ ತುಂಬ ಖುಷಿಯಾಯಿತು ಕೂಡ. ಮತ್ತು ಇಲ್ಲಿ ಹೊರಗೆ ದೇವಸ್ಥಾನಕ್ಕೆ ಹೋಗಿ ಹೊರಗೆ ಬರುವಾಗ ಒಂದು ಎನರ್ಜಿನೇ ಬೇರೆ ಇರ್ತದೆ. ಅಷ್ಟು ಒಂದು ಖುಷಿ ಆಗ್ತದೆ. ಟೆಂಪಲ್ಗೆಲ್ಲ ಬಂದು ನಾವು ಹೊರಗೆ ಬಂದು ಹೋಗುವಾಗ ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತದೆ. ಹಾಗೆ ಎಲ್ರಿಗೂ ಜಾತ್ರೆ ಬಗ್ಗೆ ಗೊತ್ತಿರ್ತದೆ, ಆದರೆ ಇಲ್ಲಿ ನಮ್ಮ ಮಂಗಳೂರು ಜಾತ್ರೆ ಸ್ವಲ್ಪ ಸ್ಪೆಷಲ್ ಆಗಿರ್ತದೆ ಮತ್ತು ತುಂಬ ಗ್ರ್ಯಾಂಡ್ ಆಗಿರ್ತದೆ. ಹಾಗೆ ಐಟಮ್ಗಳಂತೂ ಎಲ್ಲೆಲ್ಲಿಂದ ಬಂದಿರ್ತದೆ. ತುಂಬ ದೊಡ್ಡ ಜಾತ್ರೆ. ಈಗ ಹೇಗುಂಟಂತೇಳಿ ನಾನು ತೋರಿಸ್ತೇನೆ, ನೋಡ್ಕೊಂಬನ್ನಿ. ಬೇರೆ ಏನು ಬೇಡ. ಹಾಗೆ ಇಲ್ಲಿಂದ ಹೊರಟು KPN ಫ್ರೆಶ್ಗೆ ಹೋದ್ವಿ. KPN ಫ್ರೆಶ್ಗೆ ಹೋಗಿ ಅಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು, ವೆಜಿಟೇಬಲ್.
ನಾವು ರೋಡಲ್ಲಿ ಎಷ್ಟು ದೂರ ಹೋಗ್ತೀವಿ ಅಷ್ಟು ದೂರ ಕೂಡ ಜಾತ್ರೆ ಇತ್ತು. ಏನು ಐಟಮ್ ಹೇಳ್ತೀರಿ, ಐಟಮ್ ನೋಡಲಿಕ್ಕೆ 2 ಕಣ್ಣು ಸಾಕಾಗೋದು. ಬ್ಯಾಗಿಂದ ಹಿಡಿದು ಡ್ರೆಸ್ಸು, ಬಟ್ಟೆ ಮತ್ತು ಚಪ್ಪಲ್ಲು, ಪ್ಲಾಸ್ಟಿಕ್ ಐಟಮ್ಮು ಆ ಥರ ಎಲ್ಲ. ಇದು ದೇವಿದು ದ್ವಾರ. ಹೊರಗೆ ಬಂದ್ವಿ. ಹೊರಗೆ ಬಂದು ಇಲ್ಲಿ ಡ್ರೆಸ್ ಅಂತೂ ತುಂಬ ಇತ್ತು, ತುಂಬ ಅಂದರೆ ತುಂಬ ಇತ್ತು. ಮತ್ತು ತುಂಬ ಚೆನ್ನಾಗಿ ಕೂಡ ಇತ್ತು, ಕಲೆಕ್ಷನ್ ಕೂಡ ಚೆನ್ನಾಗಿತ್ತು. ಅದ್ರ ನನ್ನ ಹತ್ರ ಇತ್ತು, ಅದಕ್ಕೆ ನಾನು ಯಾವ ಡ್ರೆಸ್ ಹತ್ರ ಹೋಗಲಿಲ್ಲ, ಜಸ್ಟ್ ಕ್ಲಿಪ್ ಮಾಡ್ಕೊಂಡದಷ್ಟೇ. ದೇವಿ ದೇವಸ್ಥಾನದ ದ್ವಾರ ಈ ಥರ ಕಾಣ್ತಿತ್ತು. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಕೂಡ. ಮತ್ತು ತುಂಬ ರಶ್ ಆಗ್ತಾ ಬಂತು. ನಾವು ಹೊರಗೆ ಬಂದಾಗೆ ರಶ್ ಆಗ್ತಾ ಬಂತು. ಆಮೇಲೆ ನಾವು ಅಷ್ಟರಲ್ಲಿ ಹೊರಗೆ ಬಂದ್ವಿ. ಮತ್ತು ರಶಲ್ಲಿ ತುಂಬ ನುಗ್ಲಾಗ್ತದೆ, ಮತ್ತು ನೋಡಲಿಕ್ಕೆ ಎಲ್ಲ ಸರಿಯಾಗಿ ಸಿಗೋದಿಲ್ಲ, ಮತ್ತು ದೇವಿ ದರ್ಶನ ಕೂಡ ಸರಿಯಾಗಿ ಆಗೋದಿಲ್ಲ ಅಂಥೇಳಿ ನಾವು ಅದಕ್ಕೆ ಫ್ರೀ ಮಾಡಿಕೊಂಡು ಫ್ರೀ ಇರುವ ಟೈಮಲ್ಲಿ ಹೋದದ್ದು. ಹಾಗೆ ಇಲ್ಲಿ ಅಂಗಡಿಗಳಂತೂ ತುಂಬ ಇತ್ತು, ನೋಡಲಿಕ್ಕಂತೂ ತುಂಬ ಖುಷಿಯಾಯಿತು. ಹಾಗೆ ಮನೆಗೆ ಹೋಗಲಿಕ್ಕೆ ಅಂತೇಳಿ ರೆಡಿ ಆದ್ವಿ. ರೆಡಿ ಆಗುವಾಗ ದಾರಿಯಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆಂದ ಇತ್ತು, ಯಾಕೆಂದರೆ ನಿಮಗೆಲ್ಲ ತೋರಿಸ್ಬೇಕಿತ್ತು. ಕೆಲವರಿಗೆ ಮಂಗಳೂರಿಗೆ ಅಲ್ಲದೆ ಇದ್ದವರು, ಹೊರಗಿನವರೆಲ್ಲ ಇರ್ತಾರಲ್ವ, ಅವ್ರಿಗೆ ಹೇಗಿರ್ತದೆ ಅಂತೇಳಿ ಒಂದು ಕುತೂಹಲ ಇರ್ತದೆ. ಅಲ್ಲಿ ಜಾತ್ರೆ ಎಲ್ಲ ಯಾವ ಥರ ನಡೀತಿದೆ ಅಂತೇಳಿ. ಇವತ್ತು ತೇರು ಕೂಡ ಇತ್ತು ನೈಟಿಗೆ, ಆದರೆ ನಾವು ಅಷ್ಟು ಟೈಮ್ ನಮಗೆ ನಿಲ್ಲಕ್ಕಾಗಲಿಲ್ಲ. ನಮಗೆ ಮನೆಯಲ್ಲಿ ಮಗು ಕೂಡ ಅಳ್ತಾ ಇತ್ತಲ್ವ, ಹಾಗೆ ನಾವು ಹೊರಟ್ವಿ ಕೂಡ. ಹೊರಟು ಸ್ವಲ್ಪ ವೆಜಿಟೇಬಲ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹೋಗೋಣ ಅಂಥೇಳಿ ಹೊರಟ್ವಿ. ಜಾತ್ರೆ ಈ ಥರ ಎಲ್ಲ ಇತ್ತು. ಹಾಗೆ ಇಲ್ಲಿ ಸ್ವಲ್ಪ ತರಕಾರಿ ಬೇಕಿತ್ತು ಅಂತ ಹೇಳಿದಲ್ವ, ಇಲ್ಲಿ ಬಂದ್ವಿ ನಾವು KPN ಫ್ರೆಶ್ಗೆ. ಇದು ಹೊಸತು ಓಪನ್ ಆದದ್ದು. ಇಲ್ಲಿ ತರಕಾರಿಗಳಿಗೆಲ್ಲ ತುಂಬ ಕಡಿಮೆ ಮತ್ತು ಕ್ವಾಲಿಟಿ ಕೂಡ ಉಂಟು. ಅದಕ್ಕೋಸ್ಕರ ನಾವು ತೊಗೊಳ್ಳಿಕ್ಕೆ ಅಂತ ಬಂದ್ವಿ. ಇಲ್ಲಿ ಕಲ್ಲಂಗಡಿ ಹಣ್ಣಂತೂ ದೊಡ್ಡ ದೊಡ್ಡ ಕಲ್ಲಂಗಡಿ ಹಣ್ಣಿತ್ತು, ಬಚ್ಚಂಗಾಯಿ ಹೇಳ್ತಾರಲ್ವ, ಅದು ಈ ಬೇಸಿಗೆಗೆಲ್ಲ ತುಂಬ ತಂಪಲ್ವ, ಅದಕ್ಕೋಸ್ಕರ ಅದನ್ನು ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ಹಾಗೆ ತುಂಬ ಒಳ್ಳೊಳ್ಳೆ ಹಣ್ಣಿತ್ತು. ಮಗ ನೋಡಲಿಕ್ಕೆ ಅಂತೇಳಿ ಹೋದ. ಹಾಗೆ ನಾನು ಒಳಗೆ ಬಂದು ಏನೆಲ್ಲ ಉಂಟಂತೇಳಿ ನೋಡೋಣ ಅಂತ ಬಂದೆ. ಅವನು ತೊಗೊಳ್ತಾ ಇದ್ದ, ಮತ್ತು ನಾನು ಸ್ವಲ್ಪ ನೋಡಿದೆ, ಅವನಿಗೆ ಗೊತ್ತಾಗೋದಿಲ್ಲ ಅಂಥೇಳಿ. ಮತ್ತು ಇಲ್ಲಿ ಬಂದು ಸ್ವಲ್ಪ ಶುಂಠಿ ಬೇಕಿತ್ತು, ಶುಂಠಿ ತೊಗೊಂಡೆ. ಹೊರಗಡೆ ಎಲ್ಲ ಶುಂಠಿಗೆ ಜಾಸ್ತಿ ಉಂಟಲ್ವ, ಇಲ್ಲಿ 99 ರೂಪೀಸ್ ಇತ್ತು ಕೆಜಿಗೆ. ನಾನು ಒಂದು 1/4 kg ತೊಗೊಂಡೆ ಅಷ್ಟೇ. ಹಾಗೆ ಶುಂಠಿ ಎಲ್ಲ ತಗೊಂಡು ಮತ್ತು ತರಕಾರಿ ಎಲ್ಲ ಸ್ವಲ್ಪ ತಗೊಂಡೆ. ಮತ್ತು ಜಾಸ್ತಿ ಎಲ್ಲ ತರಕಾರಿ ತಂದು ಇಟ್ಟು ಹಾಳಾಗ್ತದಲ್ವ, ಅದಕ್ಕೋಸ್ಕರ ಏನು ಬೇಕಿತ್ತು ಅದನ್ನು ಸ್ವಲ್ಪ ಅಷ್ಟೇ ತಗೊಂಡೆ. ಹಾಗೆ ಶುಂಠಿ ತಗೊಂಡೆ. ಆಮೇಲೆ ಬೇರೆ ತರಕಾರಿ ಎಲ್ಲ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ನೋಡುವಾಗ ಇಲ್ಲಿ ಬಾಳೆಹಣ್ಣು ಬೇಕಿತ್ತು, ಬಾಳೆಹಣ್ಣು ಕೂಡ ತಗೊಂಡೆ. ಬಾಳೆಹಣ್ಣೆಲ್ಲ 25 ರೂಪೀಸ್ kg ಇತ್ತು. ಆಲೂಗಡ್ಡೆ ತಗೊಂಡೆ, ನೀರುಳ್ಳಿ ಕೂಡ ತಗೊಂಡೆ. ಹಾಗೆ ನೀರುಳ್ಳಿ, ಆಲೂಗಡ್ಡೆ ಎಲ್ಲ ತಗೊಂಡು, ಮತ್ತು ಅದನ್ನೇ ಚಾಕ್ಲೇಟ್ ಬೇಕಂತ ಹೇಳಿದ್ಲು ಹೋಗುವಾಗ. ಅವಳು ಯಾವಾಗಲೂ ಹೇಳಿದ್ದು ಚಾಕಿ ತನ್ನಿ ಅಂತ. ಹಾಗೆ ಅವಳಿಗೆ ಅಂತೇಳಿ ಒಂದು ಚಾಕಿ ತಗೊಂಡೆ. ಚಾಕ್ಲೇಟನ್ನು ಡೈರಿ ಮಿಲ್ಕ್ ತಗೊಂಡೆ. ಮತ್ತು ನಾವು ಅಷ್ಟು ತಿನ್ನೋದಿಲ್ಲ, ನನಗೆ ಚಾಕ್ಲೇಟ್ ಇಷ್ಟ ಇಲ್ಲ, ಮಗಳಿಗೆ ಕೂಡ ಇಷ್ಟ ಇಲ್ಲ, ಯಾರು ತಿನ್ನೋದಿಲ್ಲ. ಅದಕ್ಕೋಸ್ಕರ ಅದರಿಗೆ ಮಾತ್ರ ತಗೊಂಡು ಇಲ್ಲಿ ಶಾಪ್ ಒಳಗೆ ಬಂದೆ. ಸ್ವಲ್ಪ ತೆಂಗಿನೆಣ್ಣೆ ಎಲ್ಲ ಬೇಕಿತ್ತು, ಒಂದು ಬಾಟಲ್ ತೆಂಗಿನೆಣ್ಣೆ ತಗೊಂಡೆ. ಹಾಗೆ ಎಣ್ಣೆ ಬೇಕಿತ್ತು, ದೇವ್ರ ದೀಪ ಇಡಲಿಕ್ಕೆ ಎಣ್ಣೆ ತಗೊಂಡೆ.
ಹಾಗೆ ತಗೊಂಡು ಚಾಪ್ ಮಾಡ್ಕೊಂಡ್ವಿ. ಸ್ವಲ್ಪ ತರಕಾರಿ ಬೇಕಾಗಿರೋದ್ರಿಂದ ಮತ್ತು ಅದರ ಒಟ್ಟಿಗೆ ಐಟಮ್ ಏನು ಬೇಕೋ ಅದನ್ನು ನೋಡಿ ತಗೊಂಡು ಮನೆ ಕೂಡ ಬಂದ್ವಿ. ಹಾಗೆ ತುಂಬ ಕ್ವಾಲಿಟಿ ಇತ್ತು ಮತ್ತು ಕ್ವಾಂಟಿಟಿ ಕೂಡ ಒಳ್ಳೆ ಇತ್ತು ಮತ್ತು ಫ್ರೆಶ್ ಕೂಡ ಇತ್ತು ಎಲ್ಲ ಐಟಮು ಮತ್ತು ಚೀಪಲ್ಲಿ ಕೂಡ ಇತ್ತು. ಹಾಗೆ ನನಗಂತೂ ತುಂಬ ಖುಷಿಯಾಯಿತು. KPN ಫ್ರೆಶ್ಶಿಗೆ ಹೋಗೋದಂದರೆ ತುಂಬ ಖುಷಿ. ಯಾಕೆಂದರೆ ರೇಟು ತುಂಬ ಚೀಪಲ್ಲಿದೆ ಎಲ್ಲದ ಐಟಮ್ಗಿಂತ. ಮಾರ್ಕೆಟ್ಗಿಂತ ಒಂದು 10 ರೂಪೀಸ್ ಕಡಿಮೆ ಇದೆ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ ಒಂದು ಸೊಪ್ಪಿದು ಕಟ್ಟಿಗೆ 10 ರೂಪಾಯಿ ಇದ್ದರೆ ಇಲ್ಲಿ 5 ರೂಪಾಯಿಗೆ ಒಂದು ಕಟ್ಟಿದೆ. ಅದಕ್ಕೆ ಎಷ್ಟು ಬೆಟರ್ ಅಲ್ವಾ? ಅರ್ಧಕ್ಕರ್ಧ ನಮಗೆ ಕಡಿಮೆಯಲ್ಲಿ ಸಿಗ್ತದೆ ಅಂತ ಹೇಳಿದರೆ ಯಾಕೆ ಹೋಗಬಾರ್ದಲ್ವಾ? ನಮಗೆ ಇವತ್ತಿನ ಈ ಒಂದು ಕಾಸ್ಟ್ಲಿ ಲೈಫಲ್ಲಿ ಈ ಥರ ನಮಗೆ ಕಡಿಮೆಯಲ್ಲಿ ಸಿಗ್ತದೆ ಮತ್ತು ಕ್ವಾಲಿಟಿಯಲ್ಲಿ ಸಿಗ್ತದೆ ಅಂತ ಹೇಳಿದರೆ ಯಾಕೆ ಬಿಡಬೇಕಲ್ವಾ? ಮತ್ತು ಒಳ್ಳೆ ಶಾಪ್ ಕೂಡ ಮೊನ್ನೆ ಅಷ್ಟೇ ಓಪನ್ ಆಗಿದ್ದು. ಹಾಗೆ ತುಂಬ ಚೆನ್ನಾಗಿತ್ತು, ಖುಷಿ ಕೂಡ ಆಯಿತು. ನಮಗೆ ಬೇಕಾದ ಐಟಮ್ ಕೂಡ ಸಿಕ್ಕಿತ್ತು. ಸ್ವಲ್ಪ ತರಕಾರಿ ಕೂಡ ತಗೊಂಡು ಹೊರಟ್ವಿ ಇನ್ನೇನು. ಹಾಗೆ ಮನೆಗೆ ಹೊರಟು ಸ್ವಲ್ಪ ಈ ಮಗನಿಗೆ ಒಂದು ಚಟ್ನಿ ಬೇಕಿತ್ತು. ಅದು ಇನ್ಸ್ಟೆಂಟ್ ಮಾಡ್ಕೊಳ್ಳುವಂಥ ಒಂದು ಚಟ್ನಿ. ಇಲ್ಲಿ ನಾನು ರೀಸೆಂಟಾಗಿ ಏನಾದರೂ ಅರ್ಜೆಂಟ್ ನಮಗೆ ಖಾರ ಬೇಕು, ಏನಾದರೂ ಚಟ್ನಿ ಬೇಕು, ನಮಗೆ ಮೊಸರು ಜೊತೆ ಖಾಲಿ ಮೊಸರನ್ನ ಊಟ ಮಾಡಲಿಕ್ಕೆ, ಈಗ ಬೇಸಿಗೆ ಅಲ್ವಾ, ಊಟ ಮಾಡಲಿಕ್ಕೆ ಬಾಯಿ ಚಪ್ಪೆ ಆಗ್ತದೆ ಅಂತ ಹೇಳುವಾಗ ಅರ್ಜೆಂಟಲ್ಲಿ 1 ಸೆಕೆಂಡಲ್ಲಿ ಮಾಡ್ಕೋಬೋದಂತ ಒಂದು ರೆಸಿಪಿ ನೋಡೋಣ. ಈಗ ನೋಡಿ, ಇಲ್ಲಿ ನಾನು ಇದು ಚಿಕ್ಕ ಬೆಳ್ಳುಳ್ಳಿ, ಇದು ಜವಾರಿ ಬೆಳ್ಳುಳ್ಳಿ, ಇದು ತುಂಬ ಟೇಸ್ಟ್ ಕೊಡ್ತದೆ. ನಾನು ಅದಕ್ಕೋಸ್ಕರ ಇದನ್ನು ತರಿಸಿ ಹಿಡಿದು, ಇದು ನನಗೆ ಅಡುಗೆಗೆಲ್ಲ ತುಂಬ ರುಚಿ ಕೊಡ್ತದೆ. ಅದಕ್ಕೋಸ್ಕರ ಈ ಬೆಳ್ಳುಳ್ಳಿ ತಗೊಳ್ಳೋದು. ನಾವು ದೊಡ್ಡ ಬೆಳ್ಳುಳ್ಳಿ ತಗೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ, ಆದರೆ ಇದು ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾನು ಇದು ಚಿಕ್ಕ ಬೆಳ್ಳುಳ್ಳಿಯನ್ನು ತರಿಸ್ಕೊಂಡು ಇಟ್ಕೊಳ್ಳೋದು ಯಾವಾಗಲೂ. ನನಗೆ ಇದು ಅಡುಗೆಗೆ ತುಂಬ ಟೇಸ್ಟ್ ಕೊಡ್ತದೆ. ಅದಕ್ಕೋಸ್ಕರ ನಾನು ಈ ರೀತಿ ಚಿಕ್ಕ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಚಿಕ್ಕ ಬೆಳ್ಳುಳ್ಳಿ ಇಲ್ಲ ಅಂದರೆ ದೊಡ್ಡ ಬೆಳ್ಳುಳ್ಳಿ ಕೂಡ ತಗೋಬೋದು. ಈ ಥರ ಒಂದು ಬೆಳ್ಳುಳ್ಳಿನ ನಾನು ರೆಡಿ ಮಾಡಿಕೊಂಡೆ. ಇದನ್ನು ಈಗ ನಾನು ಜಜ್ಕೊಳ್ಳೋದ್ರಿಂದ ನಮಗೆ ಫ್ಲೇವರ್ ಚೆನ್ನಾಗಿರ್ತದೆ. ಇದು ಇನ್ಸ್ಟೆಂಟ್ ಮಾಡ್ಕೋಬಹುದಾದಂಥ 1 ಸೆಕೆಂಡಲ್ಲಿ ಆಗುವಂಥದ್ದು ಒಂದು ಚಟ್ನಿ. ಮತ್ತು ಅರ್ಜೆಂಟಿಗೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಏನೋ ಸೈಡ್ ಡಿಶ್ ಬೇಕಂತ ಅಂದಾಗ, ಸ್ವಲ್ಪ ಖಾರ ಆಗಿ ಬೇಕಂದಾಗ ಈ ಥರ ಮಾಡ್ಕೋಬೋದು. ಈಗ ನಾವು ಬೆಳ್ಳುಳ್ಳಿ ಎಲ್ಲ ಸ್ನ್ಯಾಶ್ ಮಾಡಿ ಆಯಿತು. ಮತ್ತು ಇದು ಸ್ವಲ್ಪ ಬೆಳ್ಳುಳ್ಳಿ ಅಲ್ವಾ, ನಾವು ಬೇರೆ ಯಾವುದ್ರಲ್ಲಾದರೂ ಇದು ಜಜ್ಲಿಕ್ಕೆ ಹೋದರೆ ಅದಕ್ಕೆ ಅಂಟ್ಕೊಂಡ್ಬಿಡ್ತದೆ. ಅದಕ್ಕೆ ನಾನು ಪ್ಲೇಟಲ್ಲೇ ಹಾಕ್ಕೊಂಡೆ. ಮತ್ತು ಇದಕ್ಕೆ ನಾನು 2 ಸ್ಪೂನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತೀನಿ. ನಮಗೆ ಮೊಸರನ್ನಕ್ಕೆ ಮತ್ತು ಚಿತ್ರಾನ್ನಕ್ಕೆ ಏನಾದರೂ ಖಾರ ಬೇಕು, ಚಪ್ಪೆ ಊಟ ಮಾಡುವಾಗ ಅನ್ನಿಸ್ತದಲ್ವ, ಆ ಟೈಮಲ್ಲಿ ಇದನ್ನು 1 ಸೆಕೆಂಡಲ್ಲಿ ಮಾಡ್ಕೋಬೋದು. ಅದಕ್ಕೋಸ್ಕರ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಹೀಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಇದಕ್ಕೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋ ಮೊದಲು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟೇ ನಾವು ಯಾವ ಎಣ್ಣೆ, ತೆಂಗಿನ ಎಣ್ಣೆ ಆದರೂ ಸರಿ, ಮತ್ತು ಇಲ್ಲದ್ರೆ ಸನ್ಫ್ಲವರ್ ಆಯಿಲ್ ಆದರೂ ಸರಿ, ಮತ್ತು ಇದು ಶೇಂಗಾ ಎಣ್ಣೆ ಆದರೂ ಸರಿ, ಯಾವುದಾದ್ರೂ ಒಂದು ಅರ್ಧ ಸ್ಪೂನ್ ಹಾಕೋಬೇಕು. ಅರ್ಧ ಸ್ಪೂನ್ಗಿಂತ ಕಡಿಮೆ ಹಾಕಿದರೂ ಪರವಾಗಿಲ್ಲ, ಚೆನ್ನಾಗಿರ್ತದೆ ಇದು. ಈಗ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇದನ್ನು 1 ಸೆಕೆಂಡಲ್ಲಿ ಆಗುವಂಥದ್ದು. ಇದು ತುಂಬ ಈಸಿಯಾಗಿ ಅರ್ಜೆಂಟಿಗೆ ಮಾಡ್ಕೋಬೋದಾದಂಥ ಒಂದು ಚಟ್ನಿ ಇದು. ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ನಾನು. ಒಂದು ಡ್ರಾಪ್ ಅಷ್ಟೇ ಹಾಕ್ಕೊಂಡೆ. ಇದು ಸಾಕಾಗಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ಇದು ಒಂದು ಟೋಟಲ್ 1 ಸ್ಪೂನ್ ಹಾಕ್ಕೊಂಡ್ರೆ ಕರೆಕ್ಟ್ ಆಗ್ತದೆ. ನಾನು ಎಣ್ಣೆ ಜಾಸ್ತಿ ಬೇಡ ಅಂತ ಹೇಳಿ ಹಾಕ್ಕೊಳ್ತಿಲ್ಲ ಅಷ್ಟೇ. ಈಗ ಆಯಿತಾ, ಇದು ಸ್ವಲ್ಪ ಆಯಿಲ್ ಹಾಕೋಬೇಕು. ಇನ್ನು ಇದು ಕಡಿಮೆ ಆಯಿತು. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಪುನಃ ಆಯಿಲ್ ಹಾಕ್ಕೊಂಡೆ ನಾನು. ಇದೀಗ ರೆಡಿ ಆಯಿತು. ಇಷ್ಟಾದರೆ ಸಾಕಾಗುತ್ತೆ ನಮಗೆ. ಇದು ನಮಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ನಾವು ತಿನ್ಬೋದು. ಮತ್ತು ಬೆಳಿಗ್ಗೆ ಮಾಡಿಟ್ಟು ಸಾಯಂಕಾಲ ಕೂಡ ತಿನ್ಬೋದು. ಮತ್ತು 2-3 ದಿನ ಇಟ್ಟರು ಕೂಡ ಇದು ಹಾಳಾಗೋದಿಲ್ಲ. ಇನ್ಸ್ಟೆಂಟ್ ಮಾಡ್ಕೋಬೋದಂತ 1 ಸೆಕೆಂಡಲ್ಲಿ ಮಾಡುವಂಥ ಒಂದು ರೆಸಿಪಿ ಇದು. ನೋಡಿ ಎಷ್ಟು ನೋಡಿಗೆ ಚೆನ್ನಾಗಿದೆ, ತಿನ್ನಲಿಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿದೆ ಇದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತುಂಬ ಒಂದು ಟೇಸ್ಟ್ ಕೊಡ್ತದೆ. ಇದು ಚಿಕ್ಕ ಬೆಳ್ಳುಳ್ಳಿ ಅಲ್ವಾ, ಇದೊಂದು ಟೇಸ್ಟೇ ಬೇರೆ. ಮತ್ತು ಇದಕ್ಕೆ ಖಾರ ಪುಡಿ, ಉಪ್ಪು ಎಲ್ಲ ಹಾಕಿದ್ದೇವೆ.
ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಇರ್ತದೆ. ಇದನ್ನು ಯಾರು ಕೂಡ ಯಾವಾಗಲೂ ಕೂಡ ಮಾಡ್ಕೋಬೋದು. ಒಂದು ಸೆಕೆಂಡಲ್ಲಿ ನಾವು ಅರ್ಜೆಂಟಿಗೆ ಏನಾದರೂ ಟಿಫಿನ್ಗೆ ಹಾಕಲಿಕ್ಕೆ ಏನಾದರೂ ಸೈಡ್ ಡಿಶ್ ಬೇಕು ಅಥವಾ ಖಾರ ಏನಾದರೂ ಬೇಕು ಅಥವಾ ಶೀತ ಆದಾಗಲೆಲ್ಲ ನಮಗೆ ಖಾರ ತಿನ್ಬೇಕು ಅನಿಸ್ತಲ್ವ, ಆ ಟೈಮಲ್ಲಿ ಒಂದು ಸೆಕೆಂಡಲ್ಲಿ ಒಂದು ಮಾಡ್ಕೋಬೋದಂತ ಒಂದು ರೆಸಿಪಿ ಇದು. ನೋಡಿ ಈಗ ರೆಡಿ ಆಯ್ತಿದು. ತುಂಬ ಸೂಪರಾಗಿರ್ತದೆ ನೋಡಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ನಾವು ಮಿಕ್ಸಿ ಮಾಡಬೇಕಂತಲೇ ಇಲ್ಲ, ಒಂದು ಸೆಕೆಂಡಲ್ಲಿ ಒಂದು ರೆಡಿ ಮಾಡ್ಕೋಬೋದು. ಮತ್ತು ಇದನ್ನು ಒಂದು 2 ದಿನ ಆದರೂ ನಾವು ಅಥವಾ 3 ದಿನ ಆದರೂ ಇಡಬೇಕು. ಎಷ್ಟು ದಿನ ಇಟ್ಟರು ಏನು ಹಾಳಾಗೋದಿಲ್ಲ, ಅಷ್ಟು ಚೆಂದ ಒಂದು ಟೇಸ್ಟಿ ಚಟ್ನಿ ಇದು. ಇಮಿಡಿಯೇಟ್ ಕೂಡ ಮಾಡಿಕೊಂಡು ತಿನ್ನುವಂಥದ್ದು ಒಂದು ಚಟ್ನಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಟ್ನಿ, ಕುಚಲಕ್ಕಿ, ಅನ್ನ, ಮೊಸರು ಸೂಪರಾಗಿರ್ತದೆ ಗಾಯ್ಸ್. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.